ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೇನು ದೂರು ದಾಖಲಾಗಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿಯ ತನಕ ಕೂಡ ಪ್ರಜ್ವಲ್ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಂತ್ರಸ್ತೆಯ ಸಮ್ಮುಖದಲ್ಲೇ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಸಂಸದ ಪ್ರಜ್ವಲ್ ಮನೆಯಲ್ಲಿ ಸತತ 5 ಗಂಟೆಗಳ ಕಾಲ ತಲಾಶಾಗಿದೆ. ನಿನ್ನೆ ಎಸ್ಐಟಿ ತೆರಳಿರುವ ಬಳಿಕ ಸಂಸದರ ನಿವಾಸದ ಗೇಟ್ಗೆ ಬೀಗ ಜಡಿಯಲಾಗಿದೆ. ಸಂತ್ರಸ್ತೆ ದೂರು ಹಿನ್ನೆಲೆ ಸ್ಥಳ ಮಹಜರು ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು. ದೂರು ನೀಡಿದ ಸಂತ್ರಸ್ತೆಯಿಂದಲೇ ಹೇಳಿಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಸ್ಥಳ ಮಹಜರು ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 5 ರಿಂದ 6 ಗಂಟೆ ನಿರಂತರವಾಗಿ ಸಂಸದರ ನಿವಾಸದಲ್ಲಿ ತಲಾಶ್ ಮಾಡಿರೋದು, ಅಂದ್ರೆ ಸ್ಥಳ ಮಹಜರು ನಡೆಸಿರೋದು ಸಂತ್ರಸ್ತೆಯ ಸಮ್ಮುಖದಲ್ಲೇ. ಕಾರಣ ಸಂತ್ರಸ್ತೆಯೇ ಅತ್ಯಾಚಾರ ಪ್ರಕರಣ ದಾಖಲು ಮಾಡಿರೋದ್ರಿಂದ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಹೆದರಿಸಿ ಬೆದರಿಸಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಸಹಜವಾಗಿ ಎಲ್ಲಾಯಿತು ಆ ಸ್ಥಳಕ್ಕೆ ಆಕೆಯನ್ನ ಕರೆದೊಯ್ದು ಸ್ಥಳ ಮಹಜರು ನಡೆಸಲಾಗಿದೆ. ಅದು ಸಂಸದರ ನಿವಾಸವಾಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಹಾಸನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ನಿನ್ನೆ ಇಡೀ ದಿನ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಹಾಸನ. ಕಾರಣ ನಿನ್ನೆ ಎಸ್ಐಟಿ ಅಧಿಕಾರಿಗಳ ತಂಡ ಅಲ್ಲೇ ಬೀಡು ಬಿಟ್ಟಿತ್ತು. ಸಂತ್ರಸ್ತೆಯ ಸಮ್ಮುಖದಲ್ಲೇ ಸ್ಥಳ ಮಹಜರು ಕೂಡ ಆಯಿತು. ನಿನ್ನೆ ತಡರಾತ್ರಿ ತನಕ ಏನ್ ಬೆಳವಣಿಗೆ ಆಯಿತು ಮಾಹಿತಿ ಕೊಡ್ತಾ ಹೋದ್ರೆ ಇವತ್ತೇನಾದ್ರೂ ಅಂತ ಬೆಳವಣಿಗೆಗಳು ಆಗೋ ಸಾಧ್ಯತೆಗಳು ಇದೆಯಾ ಅಲ್ಲಿ? ಶ್ರುತಿ, ಈಗ ನಿನ್ನೆ ಇಡೀ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಎಸ್ಐಟಿ ತಂಡ ಕೂಡ ರಚನೆ ಆಯಿತು. ಈ ತಂಡ ಇಡೀ ಪ್ರಕರಣಕ್ಕೆ ನಿನ್ನೆ ಬಹುತೇಕ ಮುಖ್ಯ ದಿನ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ನಿನ್ನೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಮನೆಗೆ ಎಸ್ಐಟಿ ತಂಡ ಸಂತ್ರಸ್ತೆಯೊಂದಿಗೆ ಭೇಟಿ ಕೊಟ್ಟಿತ್ತು. ಹಾಗೆ ಇಬ್ಬರು ಸಂತ್ರಸ್ತೆಯರು ನಿನ್ನೆ ಹಾಸನಕ್ಕೆ ಎಸ್ಐಟಿ ತಂಡದೊಂದಿಗೆ ಬಂದಿದ್ದರು. ಮೊದಲನೇದಾಗಿ ಹೊಳೆನರಸೀಪುರದ ಮನೆಗೆ 11 ಗಂಟೆಗೆ ಭೇಟಿ ನೀಡಿದ ಎಸ್ಐಟಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಂಡ ಅಲ್ಲೂ ಕೂಡ ಸುಮಾರು 5 ಗಂಟೆಗಳ ಕಾಲ ಏನು ಮಹಜರನ್ನ ಮಾಡಿತು. ನಂತರ ಇನ್ನೋರ್ವ ಸಂತ್ರಸ್ತೆ ಏನು ದೂರು ನೀಡಿದ್ರು, ಹಾಸನದ MP ನಿವಾಸದಲ್ಲೇ ನನ್ನ ಮೇಲೆ ಅತ್ಯಾಚಾರ ನಡೆಯಿತು ಮತ್ತು ಪ್ರಜ್ವಲ್ ರೇವಣ್ಣನವರು ಈ ಕೃತ್ಯ ಎಸಗಿದ್ರು ಅನ್ನುವಂಥದ್ದು. ಈಗ ನಾನು ಆ ಹಾಸನದ MP ನಿವಾಸವನ್ನು ತೋರಿಸ್ತಾ ಇದ್ದೇನೆ. ಈ ಒಂದು MP ನಿವಾಸಕ್ಕೆ SIT ತಂಡ ನಿನ್ನೆ ರಾತ್ರಿ 7:30 ಗಂಟೆಗೆ ಸಂತ್ರಸ್ತೆಯೊಂದಿಗೆ ಬಂತು. ಹಾಗೆ ಆ ತಂಡದವರು ಬಂದು ಸುಮಾರು ಇಲ್ಲೂ ಕೂಡ ಸಂಜೆ 7:30ಯಿಂದ ಮಧ್ಯರಾತ್ರಿ 12:30 ತನಕ, ಅಂದರೆ ಸುಮಾರು 5 ಗಂಟೆಗಳ ಕಾಲ ಹಾಸನದ ಸಂಸದರ ನಿವಾಸವನ್ನು ಸಂಪೂರ್ಣವಾಗಿ ಜಾಲಾಡಿದ್ರು ಅಂತ ಹೇಳ್ಬೋದು. ಇಡೀ ಏನೆಲ್ಲ ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ಕಲೆ ಹಾಕಿದ್ರು ಮತ್ತು ಸಂತ್ರಸ್ತೆಯೊಂದಿಗೆ ಇಲ್ಲಿ ಆಕೆಯ ಮೇಲೆ ನಡೆದ ದೌರ್ಜನ್ಯವನ್ನು ಇಂಚಿಂಚಾಗಿ ಆಕೆಯಿಂದ ಮಾಹಿತಿಯನ್ನು ಪಡೆದರು. ಮತ್ತು ಅಲ್ಲಿ ಸಿಗುವಂಥ ದಾಖಲೆಗಳು ಅಥವಾ ಏನು ವಿಡಿಯೋ ಚಿತ್ರೀಕರಣ ಇಲ್ಲೇ ಮಾಡಿದ್ರು ಸಂಸದರು ಅಂತ ಹೇಳ್ತಾ ಇದ್ರು, ಅದಕ್ಕೆ ಇಲ್ಲಿಗೆ ಸಾಮ್ಯತೆ ಇದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಇಲ್ಲಿ ಕಲೆ ಹಾಕಿದ್ರು. 12:30ಗೆ ಒಟ್ಟಾರೆ SIT ಟೀಮ್ ಇಲ್ಲಿಂದ ನಿರ್ಗಮಿಸಿತು ಸಂತ್ರಸ್ತೆಯೊಂದಿಗೆ. ಹಾಗೆ ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಅವರು ಇಲ್ಲಿಂದ ಪಡೆದರು. 12 ಗಂಟೆಗೆ ಇಲ್ಲಿಂದ ನಿರ್ಗಮಿಸಿದ ನಂತರ ಈಗ ನೋಡ್ಬೋದು ಇಡೀ ಸಂಸದರ ನಿವಾಸ ಗೇಟ್ಗೆ ಬೀಗ ಹಾಕಿದೆ. ಹಾಗೆ ಯಾರು ಕೂಡ ಇಲ್ಲಿಗೆ ಪ್ರವೇಶ ನಿರ್ಬಂಧವನ್ನು ಕೂಡ ಹೇರಿರುವಂಥದ್ದು. ಹಾಗೆ ಇನ್ನೊಂದು ಈ ಸಂಸದರ ನಿವಾಸದ ಬಗ್ಗೆ ಹೇಳಬೇಕು ಅಂದರೆ, ಈ ಸಂಸದರ ನಿವಾಸ ಮಾಜಿ ಪ್ರಧಾನಿ H.D. ದೇವೇಗೌಡರ ಹೆಸರಿನಲ್ಲೇ ಈಗ ಅಲರ್ಟ್ ಆಗಿದೆ. ಯಾಕಂತಂದರೆ ಅವರು ಮಾಜಿ ಪ್ರಧಾನಿ ಮತ್ತು ಹಾಸನದ ಸಂಸದರಾಗಿದ್ದ ಸಮಯದಲ್ಲಿ ಕೆಲ ವರ್ಷದ ಹಿಂದೆ ಅಷ್ಟೇ ಈ ಸಂಸದರ ನಿವಾಸವನ್ನು ಸರ್ಕಾರ ದೇವೇಗೌಡರಿಗೆ ನೀಡಿರುವಂಥದ್ದು. ಈಗಲೂ ಕೂಡ ಈ ಒಂದು ಸಂಸದರ ನಿವಾಸ ದೇವೇಗೌಡರ ಹೆಸರಲ್ಲೇ ಇರುವಂಥದ್ದು. ಮುಂದಿನ ಸರ್ಕಾರ ಆದೇಶ ಆಗುವವರೆಗೂ ಕೂಡ ಈ ಸಂಸದರ ನಿವಾಸ ಮಾಜಿ ಪ್ರಧಾನಿ H.D. ದೇವೇಗೌಡರ ನಿವಾಸದ ಅವರ ಹೆಸರಲ್ಲೇ ಮುಂದುವರಿತು. ಅಂದರೆ ದೇವೇಗೌಡರಿಗೆ ಸರ್ಕಾರ ಮಾಜಿ ಪ್ರಧಾನಿ ಮತ್ತು ಆಗಿನ MP ಎಂಬ ಕಾರಣಕ್ಕೆ ನೀಡಿರುವಂಥದ್ದು. ಹೀಗಾಗಿ ನಂತರ ಇದರಲ್ಲಿ ಸಂಸದರಾಗಿ ಬಂದ ಪ್ರಜ್ವಲ್ ಕೂಡ ದೇವೇಗೌಡರ ಕುಟುಂಬಕ್ಕೆ ಸೇರಿದ ಕಾರಣ ಅವರು ಇಲ್ಲಿ ಏನು ಅವರ ಸಂಸದರ ನಿವಾಸ ಅಂದ್ಕೊಂಡು ಅವರು ಮುಂದುವರಿತಾರೆ. ಸದ್ಯದ ಅಧಿಕಾರಿಗಳ ಮಾಹಿತಿ ಪ್ರಕಾರ ಇದು ದೇವೇಗೌಡರ ಹೆಸರಿನಲ್ಲೇ ಇರುವಂಥದ್ದು. ಒಟ್ಟಾರೆಯಾಗಿ ಇಡೀ ಈ ಒಂದು SIT ತಂಡದ ಏನು ತಂಡ ಇತ್ತು, ಈ ಪ್ರಕರಣ ದಾಖಲಾಗಿತ್ತು. ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಮಾಜಿ ಸಚಿವ H.D. ರೇವಣ್ಣನವರ ಮನೆ ಹಾಗೂ ಈ ಹಾಸನದ
ಸಂಸದರ ನಿವಾಸ ಇವೆರಡೂ ಕೂಡ ಬಹು ಮುಖ್ಯ ತಿರುವನ್ನ ನೀಡುವಂತಹ ಸ್ಥಳ ಆಗಿದೆ ಅಂತ ಹೇಳ್ಬೋದಾಗಿದೆ ಶ್ರುತಿ. ಓಕೆ ಖುಷ್ವಂತ, ಧನ್ಯವಾದಗಳು ತಮ್ಮೆಲ್ಲಮ್ಮ